ಹಾಯ್ ಗೈಸ್, ಈಗ 2026 ಇಯರ್ಲಿ ಹಾರೋಸ್ಕೋಪ್ 2026 ವರ್ಷ ಭವಿಷ್ಯದ ಸೀರೀಸ್ನಲ್ಲಿ ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬೇಸಿಕ್ಸ್ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜ. ಕುಜ ಸ್ವಲ್ಪ ಅಗ್ರೆಷನ್ ಜಾಸ್ತಿ, ಆದರೆ ಮೇಷರಾಶಿಯಲ್ಲಿ ಅಗ್ರೆಷನ್ ತುಂಬ ಇರುತ್ತೆ. ಮೇಲೇನೆ ತೋರಿಸ್ಬಿಡ್ತಾರೆ, ಅವ್ರ ಮಾತಲ್ಲೇ ಅದು ಸಿಟ್ಟು ಕಾಣಿಸ್ಬಿಡುತ್ತೆ. ಆದರೆ ವೃಶ್ಚಿಕ ರಾಶಿಯವರು ಆ ರೀತಿ ಅಲ್ಲ. ಅವರು ಎಲ್ಲವನ್ನು ಲೆಕ್ಕಾಚಾರ ಆಗ್ತಾ ಇರ್ತಾರೆ. ಸಿಟ್ಟಿದ್ರು ಅದನ್ನ ಒಳಗಡೆನೆ ಇಟ್ಕೊಂಡಿರ್ತಾರೆ. ಆ ಬಿಸಿಯನ್ನೇ ಒಂಥರ ಫ್ಯೂಯಲ್ ಥರ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರ ಸಹಜ ಗುಣ ಸ್ವಭಾವಗಳ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಅನ್ನೋದಾದರೆ ಚಾನಲ್ನಲ್ಲಿ ಸಹಜ ಗುಣ ಸ್ವಭಾವಗಳ ಸೀರೀಸ್ನಲ್ಲಿ ಇದೆ. ಆ ವಿಡಿಯೋ ನೋಡಿ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಬಹುದು. ಈಗ 2026 ವರ್ಷ ಭವಿಷ್ಯನ ಒಂದೊಂದು ಗ್ರಹಗಳದ ಪರಿಣಾಮ ಏನಿದೆ ಅನ್ನೋದ್ರ ಮೇಲೆ ಹೇಳಿ ಕೊನೆಗೆ ಅದನ್ನು ಸಮರೈಸ್ ಮಾಡ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡೋದು ತುಂಬ ಉತ್ತಮ. ಮೊದಲಿಗೆ ಚಂದ್ರ 7ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಚಂದ್ರ 7ನೇ ಮನೆಯಲ್ಲಿ ಒಳ್ಳೆಯ ಗೋಚಾರ ಅಲ್ಲ. ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಯಾರನ್ನೂ ಪ್ರೀತಿ ಮಾಡ್ತಿಲ್ಲ ಅಂತಂದರೆ ಹೊಸದಾಗಿ ಯಾರನ್ನಾದ್ರೂ ಇಷ್ಟಪಟ್ಟು ಆಮೇಲೆ ಅವರಿಂದ ಏನೋ ಮೋಸಕ್ಕೆ ಒಳಗಾಗೋ ಚಾನ್ಸಸ್ ಇದೆ. ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋರು ಸಣ್ಣ ಪುಟ್ಟ ವಿಚಾರಗಳಿಗೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಬ್ರೇಕಪ್ಗಳಾಗೋ ಚಾನ್ಸಸ್ ಇದೆ. ಇದು ಮದುವೆ ಆಗಿರುವ ಪಾರ್ಟ್ನರ್ಸ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸಂಸಾರದಲ್ಲಿ ಸಣ್ಣ ಪುಟ್ಟ ಜಗಳಗಳಾಗತ್ತೆ. ಎಸ್ಪೆಷಲಿ ನಿಮ್ಮ ತಾಯಿಯಿಂದ ಅಥವಾ ಅಕ್ಕ ತಂಗಿಯಿಂದ, ಅಂದರೆ ಹೆಣ್ಣಿನಿಂದ ಸ್ವಲ್ಪ ನಿಮ್ಮ ಪ್ರೀತಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಪ್ರೀತಿಸಿರೋರು ತಾಯಿ ಅಥವಾ ಅಕ್ಕ ಅಥವಾ ತಂಗಿ ಒಪ್ಪಿಗೆ ಕೊಡದೇ ಇರ್ಬೋದು. ಅವರು ಮದುವೆಗೆ ತೊಂದರೆ ಮಾಡೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ಆಲ್ರೆಡಿ ಮದುವೆ ಆಗಿದ್ರೆ ಅವರಿಗೆ ಅತ್ತೆಯಿಂದ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಸ್ವಲ್ಪ ತಾಳ್ಮೆಯಿಂದ ವಿಚಾರಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಯಾಕೆಂದರೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ಫಸ್ಟ್ ಆಫ್ ಆಲ್. ಸೊ ಚಂದ್ರನ ಸಪೋರ್ಟು ವೃಶ್ಚಿಕ ರಾಶಿಯವ್ರಿಗೆ ಇರೋದಿಲ್ಲ. ಆ ಕಾರಣದಿಂದ ಸ್ವಲ್ಪ ಚಂದ್ರನ ವಿಚಾರದಲ್ಲಿ ಹುಷಾರಾಗಿರಬೇಕು. ನಿಮ್ಮ ತಾಯಿಯ ವಿಚಾರದಲ್ಲಿ ಹುಷಾರಾಗಿರಬೇಕು. ನಿಮ್ಮ ಒಡ ಹುಟ್ಟಿದವರು ಅಥವಾ ಪ್ರೀತಿಸಿದವರು ಅಥವಾ ಹೆಂಡತಿ ಇವರಿಂದ ಸ್ವಲ್ಪ ನಷ್ಟಗಳಾಗೋ ಸಾಧ್ಯತೆ ಇದೆ. ಹುಷಾರಾಗಿರಿ. ಇನ್ನು ನೆಕ್ಸ್ಟ್ ಸೂರ್ಯ ನಿಮ್ಮ 2ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. 2ನೇ ಮನೆಯಲ್ಲಿ ಸೂರ್ಯ ಒಳ್ಳೆ ಗೋಚಾರ ಅಲ್ಲ. 2ನೇ ಮನೆ ಅಂತಂದರೆ ಹೌಸ್ ಆಫ್ ಸೇವಿಂಗ್ಸ್, ಕೂಡಿಟ್ಟಿರುವ ಹಣದ ಮನೆ ಅಂತ ಕರಿತೀವಿ. ಸೂರ್ಯ ಇಲ್ಲಿರೋದ್ರಿಂದ ಸ್ವಲ್ಪ ಬೇಡದೇ ಇರೋ ವಿಚಾರಗಳಲ್ಲಿ ಎಕ್ಸ್ಟ್ರಾವ್ಯಾಗೆಂಟ್ ಆಗಿ ಖರ್ಚು ಮಾಡೋ ಚಾನ್ಸಸ್ ಇರುತ್ತೆ. ದುಂದು ವೆಚ್ಚ ಮಾಡುವ ಸಾಧ್ಯತೆ ಇರುತ್ತೆ. ಕುಟುಂಬದವರಿಗಾಗಿ ಖರ್ಚು ಮಾಡುವ ಸಾಧ್ಯತೆ ಇರುತ್ತೆ. ತಂದೆಗಾಗಿ ಖರ್ಚು ಮಾಡುವ ಸಾಧ್ಯತೆ ಇರುತ್ತೆ. ತಂದೆಯ ಆರೋಗ್ಯಕ್ಕಾಗಿರ್ಬೋದು, ಇನ್ನೊಂದು ವಿಚಾರಕ್ಕಾಗಿರ್ಬೋದು. ಅವರೇನೋ ಮೋಸಕ್ಕೊಳಗಾಗ್ತಾರೆ, ಶ್ಯೂರಿಟಿ ಯಾರಿಗೋ ಸೈನ್ ಹಾಕ್ಬಿಡ್ತಾರೆ, ನೀವು ತೀರಿಸಬೇಕಾಗಿ ಬರುತ್ತೆ, ಅದು ಕೂಡ ಆಗಬಹುದು. ಸೊ ಸರ್ಕಾರದಿಂದ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸರ್ಕಾರಗಳಿಂದ ಸ್ವಲ್ಪ ಫೈನ್ಗಳು ಬೀಳುವಂಥ ಚಾನ್ಸಸ್ ಇರುತ್ತೆ. ಗಾಡಿಗಳು ಓಡಿಸ್ತಾ ಇರ್ತೀರಿ, ಫೈನ್ಗಳು ಕಲೆಕ್ಟ್ ಆಗಿರುತ್ತೆ, ಹೆವಿ ಅಕ್ಯುಮುಲೇಟ್ ಮಾಡ್ಕೊಳ್ತೀರಿ. ನೋಡ್ತಿರ್ತೀರಲ್ಲ ಇವಾಗ ನ್ಯೂಸಲ್ಲೆಲ್ಲ 40,000 50,000 ವಾಹನ ಮೇಲೆ ಪೆನಾಲ್ಟೀಸ್ ಇರುತ್ತೆ ಟ್ರಾಫಿಕ್ದು ಅಂತ, ವೈಲೇಷನ್ಸ್ದು. ಆ ಥರ ಅಕ್ಯುಮುಲೇಟ್ ಮಾಡ್ಕೊಂಡು ಬಂದಿರ್ತೀವಿ. ಸಡನ್ ಆಗಿ ಒಂದಿನ ಹಿಡ್ಕೊಂಡು ಕಟ್ಟು ಅಂತ ಕೂತ್ಕೊಂತಾರೆ ಸರ್ಕಾರದವರು. ಅವಾಗ ಕಟ್ಟಬೇಕಾಗತ್ತೆ. ಸೊ ಹಣ ಸ್ವಲ್ಪ ಖರ್ಚಾಗುವ ಚಾನ್ಸಸ್ ಜಾಸ್ತಿ ಇದೆ. ಫ್ಯಾಮಿಲಿ ಬಿಸ್ನೆಸ್ ಯಾರಾದರೂ ಮಾಡ್ತಿದ್ರೆ ಅವರಿಗೆ ಸ್ವಲ್ಪ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಎಷ್ಟು ದುಡ್ಡು ಬಂದರೂ ಉಳಿಯೋದಿಲ್ಲ, ಖರ್ಚು ಜಾಸ್ತಿ. ಇನ್ನು ನೆಕ್ಸ್ಟ್ ಗುರು ನಿಮ್ಮ 8ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. 8ನೇ ಮನೆಯಲ್ಲಿ ಗುರು ಒಳ್ಳೆಯ ಗೋಚಾರ ಅಲ್ಲ. ಹಿತಶತ್ರುಗಳು ಜಾಸ್ತಿ ಆಗ್ತಾರೆ. ವೃಶ್ಚಿಕ ರಾಶಿಯವರಿಗೆ ಹಿತಶತ್ರುಗಳು ಅಥವಾ ಶತ್ರುಗಳು ಅನ್ನೋದೇನು ಅದನ್ನು ಹೊಸ್ತಲ್ಲ ಬಿಡಿ, ಅದು ಕಾಮನ್. ಶತ್ರುಗಳ ನಡುವೆನೇ ಬೆಳೆಯುವಂಥವ್ರು ವೃಶ್ಚಿಕ ರಾಶಿಯವರು. ಅದ್ರ ಬಗ್ಗೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಹೆದರ್ಕೊಳ್ಳೋದು ಇಲ್ಲ, ಅದನ್ನು ನಾನು ಹೇಳೋ ಅವಶ್ಯಕತೆನೂ ಇಲ್ಲ. ಆದರೂ ಕೂಡ ಎಚ್ಚರಿಕೆ ಇರಬೇಕು. ಹಿತಶತ್ರುಗಳು ತುಂಬ ಆಕ್ಟಿವ್ ಆಗಿರ್ತಾರೆ, ಶತ್ರುಗಳು ತುಂಬ ಆಕ್ಟಿವ್ ಆಗಿರ್ತಾರೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಗುರು 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಆಗತ್ತೆ. ಎಸ್ಪೆಷಲಿ ಈ ಗ್ಯಾಸ್ಟ್ರಿಕ್ಕಿಂದ ಮೈ ಕಡ್ತಾ ಬರುವಂಥ ಚಾನ್ಸಸ್ ಆಗತ್ತೆ. ಆಯಿತಾ? ಇನ್ನು ನೆಕ್ಸ್ಟು ಶುಕ್ರ 2ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ತುಂಬ ಅದೃಷ್ಟದ ಗೋಚಾರ. ಹಣ ಸಂಪಾದನೆ ಜಾಸ್ತಿ ಆಗತ್ತೆ. ಆಗಲೇ ಹೇಳಿದೆ ಎಷ್ಟು ದುಡ್ಡು ಬಂದರೂ ಖರ್ಚಾಗುತ್ತೆ ಅಂತ. ಬಟ್ ದುಡ್ಡು ಬರ್ತಾ ಇರುತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫ್ಯಾಮಿಲಿಗಾಗಿ ಏನೋ ಒಂದು ಸಂತೋಷದ ವಿಚಾರದಲ್ಲಿ ಖರ್ಚು ಮಾಡುವ ಸಾಧ್ಯತೆ ಇರುತ್ತೆ. ಈಗ ಮದುವೆ ಮಾಡಿಕೊಟ್ಟಿರ್ತೀರಿ ಅಕ್ಕಂಗೋ ತಂಗಿಗೋ, ಅವ್ರಿಗೆ ಬಾಣಂತನ ಮಾಡುವಂಥದ್ದು, ನಾಮಕರಣ ಮಾಡುವಂಥದ್ದು ಮಗುಗೆ, ಆ ರೀತಿ ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನೆಕ್ಸ್ಟು ಏನಾದರೂ ಒಂದು ಪ್ಯಾಸಿವ್ ಇನ್ಕಮ್ ಮೂಲ,
ಒಂದು ಇನ್ಕಮ್ ಸೋರ್ಸ್ ನಿಮಗೆ ಸಿಗೋವಂಥ ಚಾನ್ಸಸ್ ಇರುತ್ತೆ. ಅದನ್ನ ಯಾವುದಾದ್ರೂ ಇದ್ರೆ ಅದನ್ನ ಡೆವಲಪ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬುಧ, ಅವನು ಕೂಡ 2ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ, ಅದು ಕೂಡ ಒಳ್ಳೆಯ ಗೋಚಾರ. ಮಾತಿನಿಂದ ಹಣ ಸಂಪಾದನೆ, ಮಾರ್ಕೆಟಿಂಗು, ಸೇಲ್ಸು, ಜರ್ನಲಿಸಮು, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸು, ಡಿಜಿಟಲ್ ಮಾರ್ಕೆಟಿಂಗು, ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗು, ಶೇರ್ಸು, ಬಾಂಡ್ಸು, ಸ್ಟಾಕ್ಸು, ಇದರಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಒಳ್ಳೆ ಆದಾಯ ಬರುತ್ತೆ. ಆಯ್ತಾ, ಮಾರಾಟದಲ್ಲಿ ಒಳ್ಳೆ ಲಾಭ ಬರುತ್ತೆ, ಇನ್ಸೆಂಟಿವ್ ಸಿಗತ್ತೆ ನಿಮಗೆ. ಇನ್ನು ಶುಕ್ರ ಮತ್ತು ಬುಧ ಒಟ್ಟಿಗೆ ಇರುವಂತದ್ದು ಮಹಾಲಕ್ಷ್ಮಿ ಯೋಗ. ಹಣದ ಹರಿವು ಚೆನ್ನಾಗಿರುತ್ತೆ, ಆದ್ರೆ ಖರ್ಚು ಜಾಸ್ತಿ ಆಗುತ್ತದೆ. ಆಯ್ತಾ, ಮಾತಿನಿಂದ ಸ್ವಲ್ಪ ಸಮಸ್ಯೆನೂ ಆಗತ್ತೆ. ಯಾವ ರೀತಿ ಅಂತಂದ್ರೆ, ನೀವು ಮಾತಾಡೋದಾಗ ಮನಿ ಮೈಂಡೆಡ್ ಪರ್ಸನ್ ಇವರು ಅಂತ ಒಂದು ಹೆಸರು ಕೊಟ್ಬಿಡ್ತಾರೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಇನ್ನು ನೆಕ್ಸ್ಟ್ ಶನಿ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಪಂಚಮ ಶನಿ ಒಳ್ಳೆಯ ಗೋಚಾರ ಅಲ್ಲ. ಫಸ್ಟ್ ಆಫ್ ಆಲ್ ಶನಿ ಪರಮಶತ್ರು ಕುಜನಿಗೆ. ಆ ಕಾರಣದಿಂದ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ವಿದ್ಯಾರ್ಥಿಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ಇಲ್ಲ ಅಂತಂದ್ರೆ ಎಜುಕೇಶನ್ ತುಂಬಾ ಸಮಸ್ಯೆ ಆಗೋ ಚಾನ್ಸಸ್ ಇದೆ. ಎಷ್ಟೋ ವರ್ಷದಿಂದ ಕಷ್ಟಪಟ್ಕೊಂಡ್ ಬಂದಿರೋದು ಒಂದೇ ಒಂದು ಕ್ಷಣದಲ್ಲಿ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಅದು ಇಗ್ನೋರೆನ್ಸ್ ಇಂದ, ಅಸಡ್ಡೆಯಿಂದ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಮಕ್ಕಳ ಮೇಲೆ ಸ್ವಲ್ಪ ರೇಗೋದು ಅದೆಲ್ಲ ಕಡಿಮೆ ಮಾಡಿ, ಯಾವ ರೀತಿ ಹೇಳ್ಬೇಕು ಅವ್ರನ್ನ ಆ ರೀತಿ ಹೇಳಿದ್ರೆ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಮಕ್ಕಳ ಆರೋಗ್ಯದಲ್ಲೂ ಸಮಸ್ಯೆ ಆಗುವ ಚಾನ್ಸಸ್ ಇದೆ. ಆಮೇಲೆ ಮಕ್ಕಳಿಗೆ ತುಂಬಾ ಡಿಸಿಪ್ಲಿನ್ ಮಾಡಕ್ ಹೋಗ್ಬೇಡಿ. ಡಿಸಿಪ್ಲಿನ್ ಅವಶ್ಯಕತೆ ಇದೆ, ತುಂಬಾ ಡಿಸಿಪ್ಲಿನ್ ಮಾಡಕ್ ಹೋಗ್ಬೇಡಿ. ತುಂಬಾ ಡಿಸಿಪ್ಲಿನ್ ಮಾಡಕ್ ಹೋದ್ರೆ ನಿಮ್ ಕೈ ತಪ್ಪ ಹೋಗ್ಬಿಡ್ತಾರೆ ಮಕ್ಕಳು. ಇನ್ನು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡಿದ್ದೀರಿ ಅವರಿಗೂ ಸ್ವಲ್ಪ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಾಗಿ ಬರುತ್ತೆ. ಸಿಲೆಬಸ್ ಚೇಂಜ್ ಆಗುವಂಥದ್ದು, ಪ್ಯಾಟರ್ನ್ ಚೇಂಜ್ ಆಗೋದು, ಇದನ್ನ ಮಾಡಿ ಸ್ವಲ್ಪ ನಿಮ್ಗೆ ಸಮಸ್ಯೆ ಆಗೋ ತರ ಮಾಡಿಬಿಡ್ತಾರೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಇನ್ನು ನೆಕ್ಸ್ಟ್ ರಾಹು ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಒಳ್ಳೆಯ ಗೋಚಾರ ಅಲ್ಲ. ಫ್ಯಾಮಿಲಿಯಲ್ಲಿ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಬರುತ್ತೆ. ಕೆಲಸದ ವಿಚಾರದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ, ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಫ್ಯಾಮಿಲಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. 4ನೇ ಮನೆ ವಾಹನಗಳನ್ನು ತೋರಿಸುತ್ತೆ. ಇಲ್ಲಿ ರಾಹು ಕೂತ್ಕೊಂಡಿರೋದ್ರಿಂದ ವಿಚಿತ್ರವಾದ ಸಮಸ್ಯೆಗಳು ವಾಹನಕ್ಕೆ ಬರ್ತವೆ. ಏನು ಅಂತಂದ್ರೆ, ಈ ತರ ಪ್ರಾಬ್ಲಮ್ ನಾವು ನೋಡೇ ಇಲ್ಲ ಸರ್, ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಗೊತ್ತೇ ಇಲ್ಲ ಸರ್, ಹಿಂಗ್ ಸಮಸ್ಯೆ ಆಗುತ್ತೆ ಅಂತ ಗೊತ್ತೇ ಇಲ್ಲ ಸರ್, ಆ ತರ ಮಾತುಗಳು ಬರುವಂತ ಚಾನ್ಸಸ್. ಎಲ್ಲಾದ್ರೂ ಹೋಗ್ಬೇಕು, ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಗಾಡಿ ಯಾವಾಗ ಕೈ ಕೊಡುತ್ತೆ. ಎಸ್ಪೆಷಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇವಾಗೆಲ್ಲ ಆ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಈ ರೋಡ್ಗಳು ಬೇರೆ ಸರಿ ಇಲ್ಲ ಬೆಂಗಳೂರಿನಲ್ಲಿ, ಅಥವಾ ಬೇರೆ ಜಾಗದಲ್ಲಿ ಹೇಗಿದೆ ಗೊತ್ತಿಲ್ಲ. ಬೆಂಗಳೂರಲ್ಲಂತೂ ತುಂಬ ಅಧ್ವಾನ ಆಗಿದೆ. ನೀರು ನಿಂತ್ಕೊಂಡ್ರೆ ಗುಂಡಿ ಎಲ್ಲಿದೆ, ರೋಡ್ ಎಲ್ಲಿದೆ, ರೋಡ್ ಅಂತೂ ಇಲ್ಲ ಬಿಡಿ, ಆ ಥರ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತು ಫ್ಯಾಮಿಲಿಗೋಸ್ಕರ ಏನೋ ಒಂದು ಖರ್ಚು ಮಾಡ್ತೀರಿ, ಅದು ದುಬಾರಿ ಆಗ್ಬಿಡುತ್ತೆ. ಫರ್ನಿಚರ್ಸು ಏನೋ ತಗೊಂತೀರಿ, ಅದು ದುಬಾರಿ ಆಗ್ಬಿಡುತ್ತೆ, ಸಾಲಗಾರ ಆಗ್ಬಿಡ್ತೀರಿ. ಸೊ ಎಚ್ಚರಿಕೆ ವಹಿಸಿ, ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚಿ. ಇನ್ನು ನೆಕ್ಸ್ಟ್ ಕೇತು 10ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ತುಂಬಾ ಒಳ್ಳೆಯ ಗೋಚಾರ. ಕೆಲಸದ ವಿಚಾರದಲ್ಲಿ ಏಳಿಗೆ. ಕೆಲಸದಲ್ಲಿ ಇಷ್ಟು ದಿನ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ನಿಮಗೆ ಬೆನಿಫಿಟ್ ಸಿಗುತ್ತೆ, ಅಪ್ರಿಸಿಯೇಷನ್ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಫಾರಿನ್ ಆಪರ್ಚುನಿಟಿ ಸಿಗುತ್ತೆ, ಬೇರೆ ದೇಶಕ್ಕೂ ಕೆಲಸ ಮಾಡ್ತೀರಿ, ಹಣ ಸಂಪಾದನೆ ಚೆನ್ನಾಗಾಗತ್ತೆ, ರೆಕಗ್ನಿಷನ್ ಸಿಗುತ್ತೆ. ಕೆಲಸದಲ್ಲಿ ಎಲ್ಲಾ ರೀತಿಯ ಏಳಿಗೆ ಇದೆ. ಆದ್ರೆ ಫ್ಯಾಮಿಲಿ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದನ್ನ ಗಮನ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕುಜ 2ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಭೂಮಿಯ ವಿಚಾರದಲ್ಲಿ ತೊಂದರೆ. ಸೊ ರಿಯಲ್ ಎಸ್ಟೇಟ್ ಏಜೆಂಟ್ಸು, ಬ್ರೋಕರ್ಸು, ಅಗ್ರಿಮೆಂಟ್ ಮೇಲೆ ಪ್ರಾಫಿಟ್ ಮಾಡುವಂತವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಲ್ಯಾಂಡ್ ಸರ್ವೇಯರ್ಸ್ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ಗಳಾಗುವಂತ ಚಾನ್ಸಸ್ ಇರುತ್ತೆ. ವಾಹನಗಳಿಂದ ತೊಂದರೆ ಇದೆ. ಕಬ್ಬಿಣದಿಂದ ಮತ್ತು ಬೆಂಕಿಯಿಂದ ಸ್ವಲ್ಪ ತೊಂದರೆ ಆಗುವ ಚಾನ್ಸಸ್ ಇದೆ. ಹಣ ಖರ್ಚಾಗುವಂಥದ್ದು. ಸೇವ್ ಮಾಡಿ ಇಟ್ಕೊಂಡಿರ್ತೀರಿ ದುಡ್ಡನ್ನ, ಸಡನ್ ಆಗಿ ಯಾರೋ ಬಂದ್ಬಿಟ್ಟು ನಿಮ್ಮ ಮನೆ ಮೇಲೆ ಏನೋ ಸುಳ್ಳು ಕೇಸ್ ಹಾಕ್ಬಿಡ್ತಾರೆ. ಅದಕ್ಕೆ ಲಾಯರ್ ಇಟ್ಟು ಅದನ್ನ ಕೋರ್ಟ್ ಕಚೇರಿ ಅಂತ ಅಲೆದು ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚು ಮಾಡುವಂತ ಸಾಧ್ಯತೆ ಇದೆ. ಮೂಳೆಗಳಿಗೆ ಪೆಟ್ಟಾಗುವಂತ ಸಾಧ್ಯತೆ ಇದೆ. ಆಯ್ತಾ, ಒಟ್ಟಿನಲ್ಲಿ ಬಾಡಿ ಹೀಟ್ ನಿಂದನೂ ಸ್ವಲ್ಪ ಸಮಸ್ಯೆ ಆಗುವಂತ ಚಾನ್ಸಸ್ ಇದೆ. ಈ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಇದಿಷ್ಟು ವೃಶ್ಚಿಕ ರಾಶಿಯವರ 2026 ವರ್ಷ ಭವಿಷ್ಯ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಮುಂದಿನ ವರ್ಷನೂ ಅಷ್ಟೊಂದೇನು ಚೆನ್ನಾಗಿಲ್ಲ. 2028 ಜನವರಿ ನಂತರ ತುಂಬಾ ಒಳ್ಳೆ ಟೈಮ್ ಇದೆ ಅವರಿಗೆ. ಬಟ್ ಇನ್ ಬಿಟ್ವೀನ್ ನಿಮಗೆ ಗುರುಬಲ ಈಗಿಲ್ಲ, ಬಟ್ ಬಂದ್ಬಿಡುತ್ತೆ ಗುರುಬಲ. 2026 ಮೇಗೆ ಗುರುಬಲ ಬಂದು 2027 ಮೇವರೆಗೂ ಇರುತ್ತೆ. ಇನ್ನು ಒಂದು 6 ತಿಂಗಳ ಮೇಲೆ ಗುರುಬಲ ಇರೋದಿಲ್ಲ. ಪ್ಲಸ್ ಶನಿ ಸ್ವಲ್ಪ ತೊಂದರೆ ಕೊಡುವಂತ ಚಾನ್ಸಸ್ ಇದೆ. ಸೊ ಈ ವರ್ಷ ಎಚ್ಚರಿಕೆಯಿಂದ ಇರಿ. ಕೆಲಸದಲ್ಲಿ ಏಳಿಗೆ ಇದೆ, ಹಣ ಸಂಪಾದನೆ ಇದೆ, ಆದ್ರೆ ಹಣ ನಿಲ್ಲೋದಿಲ್ಲ, ಖರ್ಚು ಜಾಸ್ತಿ ಆಗತ್ತೆ. ಮತ್ತು ಪಾರ್ಟ್ನರ್ ಜೊತೆ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಆ ವಿಚಾರದಲ್ಲಿ ಗಮನ ಕೊಡಿ. ಮತ್ತು ವೃಶ್ಚಿಕ ರಾಶಿಯವರು ತಿಳ್ಕೊಬೇಕಾಗಿರೋದು, ದೋಷಗಳಿದ್ರೆ ನಿಮಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ, ನಿಮಗೆ ಪರಮ ಮಿತ್ರರು ಯಾರು ಅಂತಂದ್ರೆ ಸೂರ್ಯ, ಗುರು ಮತ್ತು ಚಂದ್ರ. ಇವರು 3 ಚಿಕ್ಕ ಗ್ರಹಗಳು. ಅಂದ್ರೆ ಗುರು ಏನ್ ಚಿಕ್ಕ ಗ್ರಹ ಅಲ್ಲ, ಟೈಮ್ ಪೀರಿಯಡ್ ಕಮ್ಮಿ. ಗುರು ಬಲ 1 ವರ್ಷಕ್ಕೆ ಮಾತ್ರ ಇರುತ್ತೆ, ಸೂರ್ಯ 1 ತಿಂಗಳಿಗೆ ಮಾತ್ರ ಬಲ ಕೊಡ್ತಾನೆ, ಆಮೇಲೆ ಚಂದ್ರ ಅಂತೂ 3 ದಿನ.
ನಿಮಗೆ ಮೇಜರ್ ನೆಗೆಟಿವ್ಸ್ ಏನು ಅಂತಂದ್ರೆ, ನಿಮಗೆ ದೊಡ್ಡ 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 ಗ್ರಹ ಆದ ಶನಿ ನಿಮಗೆ ನೆಗೆಟಿವ್, 2.5 ವರ್ಷ ಗೋಚರ ಮಾಡೋನು ನೆಗೆಟಿವ್. ಆ ಕಾರಣದಿಂದ ನಿಮ್ಮ ಜಾತಕದಲ್ಲಿ ಏನೋ ದೋಷ ಇದ್ರು, ಎಸ್ಪೆಷಲಿ ಪಿತೃಶಾಪ ಪಿತೃದೋಷನ ಇದ್ರೆ ಕೆಲಸಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಡುತ್ತೆ, ಕೆಲಸಗಳು ಆಗೋದಿಲ್ಲ. ಆ ಕಾರಣದಿಂದ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರದ ಅವಶ್ಯಕತೆ ಇದ್ರೆ ಮಾಡಿಸ್ಕೊಂಡು ಮುಂದುವರಿಯಿರಿ. ಇಲ್ಲದಿದ್ರೆ ಸಮಸ್ಯೆಗಳು ಕಂಟಿನ್ಯೂ ಆಗತ್ತೆ. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.